ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಗು. ಯಾಕಂದರೆ ಇಂದು ಸಾಯಿಬಾಬಾ ನಿಮಗೆ ಹೇಳುವ ಮಾತು ನಿಮ್ಮ ಜೀವನವನ್ನೇ ಬದಲಿಸಬಹುದು. ಈ ಒಂದು ಸಂದೇಶ ನಿಮ್ಮ ಮನಸ್ಸಿನ ದುಃಖವನ್ನು ದೂರ ಮಾಡಬಹುದು. ಆದ್ದರಿಂದ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಾಯಿಬಾಬಾ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಕುಟುಂಬಕ್ಕೂ ಈ ದಿವ್ಯ ಸಂದೇಶ ತಲುಪಲು ಶೇರ್ ಮಾಡಿ. ಇನ್ನೂ ನಮ್ಮ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಗು, ಇಂದು ಭಾನುವಾರದ ಬೆಳಗ್ಗೆ ಸಾಯಿಬಾಬಾ ನಿಮ್ಮ ಮನೆ ಬಾಗಿಲಿಗೆ ಆಶೀರ್ವಾದದ ಬೆಳಕನ್ನು ಕಳಿಸಿದ್ದಾರೆ. ನಿನ್ನೆ ರಾತ್ರಿ ನೀವು ಮಲಗುವ ಮುಂಚೆ ಮನಸ್ಸಿನಲ್ಲಿ ತುಂಬ ಚಿಂತನೆ ಮಾಡಿಕೊಂಡಿದ್ದೀರಾ. ನನ್ನ ಜೀವನ ಯಾವಾಗ ಬದಲಾಗುತ್ತೆ ಎಂದು ದೇವರನ್ನೇ ಕೇಳಿದ್ದೀರಾ. ಆ ನೋವನ್ನು ಸಾಯಿಬಾಬಾ ಎಂದು ಕೇಳಿದ್ದಾರೆ. ಸಾಯಿ ಹೇಳುತ್ತಾರೆ, ಭಯಪಡಬೇಡ ಮಗು, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀನು ಅನುಭವಿಸಿದ ಪ್ರತಿಯೊಂದು ನೋವಿಗೂ ನಾನು ಸಾಕ್ಷಿ. ನಿನ್ನ ಮನಸ್ಸು ಹಲವಾರು ಬಾರಿ ಮುರಿದಿದೆ. ನೀನು ನಂಬಿದವರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ. ಸಹಾಯ ಕೇಳಿದಾಗ ಕೆಲವರು ಮುಖ ತಿರುಗಿಸಿದ್ದಾರೆ. ಆದರೆ ನೀನು ಒಬ್ಬಂಟಿಯಲ್ಲ ಮಗು, ನಿನ್ನ ಹಿಂದೆ ನಾನಿದ್ದೇನೆ ಎಂದು ಸಾಯಿ ಹೇಳುತ್ತಾರೆ. ಇಂದು ಬೆಳಗ್ಗೆ ಈ ವಿಡಿಯೋ ನಿನ್ನ ಕಣ್ಣಿಗೆ ಬೀಳುವುದು ಸಾಮಾನ್ಯ ವಿಷಯ ಅಲ್ಲ. ಇದು ಸಾಯಿಬಾಬಾ ನೀಡಿದ ಸಂಕೇತ. ಇಷ್ಟು ದಿನ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗುತ್ತವೆ. ಮನೆಯಲ್ಲಿ ಇದ್ದ ಕಷ್ಟಗಳು ಕಡಿಮೆಯಾಗುತ್ತವೆ. ಮನಸ್ಸಿಗೆ ಶಾಂತಿ ಬರುತ್ತದೆ. ಸಾಯಿ ಹೇಳುತ್ತಾರೆ, ನಿನ್ನ ಸಮಯ ಶುರುವಾಗುತ್ತದೆ ಮಗು. ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ಯಾರು ನಿನ್ನ ಯಶಸ್ಸನ್ನು ನೋಡಿ ಅಸೂಯೆಪಟ್ಟಿದ್ದಾರೆ. ಆದರೂ ಸಾಯಿ ಆಶೀರ್ವಾದ ಇದ್ದವರಿಗೆ ಯಾರೂ ಏನೂ ಮಾಡಲಾಗುವುದಿಲ್ಲ. ಈ ಭಾನುವಾರದಿಂದಲೇ ನಿನ್ನ ಜೀವನದಲ್ಲಿ ಹೊಸ ಬದಲಾವಣೆ ಆರಂಭವಾಗುತ್ತಿದೆ. ನೀನು ಇಂದು ಈ ಮಾತುಗಳನ್ನು ಕೇಳುವಾಗ ನಿನ್ನ ಹೃದಯ ನಡುಗಿದರೆ ಅದು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಂಬ ಗುರುತು. ಕೆಲವರು ಹಣಕ್ಕಾಗಿ ಅಳುತ್ತಿದ್ದಾರೆ, ಕೆಲವರು ಆರೋಗ್ಯಕ್ಕಾಗಿ ಕಷ್ಟಪಡುತ್ತಿದ್ದಾರೆ, ಇನ್ನು ಕೆಲವರು ಮನಸ್ಸಿನ ನೋವಿನಿಂದ ಬದುಕುತ್ತಿದ್ದಾರೆ. ಆದರೆ ಸಾಯಿ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ನನ್ನವರೆಗೆ ತಲುಪಿದೆ ಮಗು. ನೀನು ಇಷ್ಟು ದಿನ ಯಾರಿಗೂ ಹೇಳದೆ ಒಳಗೆ ಅಳುತ್ತಿದ್ದ ನೋವು ನನಗೆ ಗೊತ್ತು. ರಾತ್ರಿ ಮಲಗುವ ಮುಂಚೆ ನೀನು ಕಣ್ಣೀರು ಹಾಕಿದ್ದೆ, ದೇವರೇ ನನಗೆ ಸಹಾಯ ಮಾಡು ಎಂದು ಕೇಳಿದ್ದೆ. ಇಂದು ಸಾಯಿ ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಮನೆಗೆ ಸಂತೋಷ ಬರುತ್ತಿದೆ. ನಿನ್ನ ಕೈ ಖಾಲಿಯಾಗುವುದಿಲ್ಲ. ನಿನ್ನ ಕುಟುಂಬದಲ್ಲಿ ನಗು ಮತ್ತೆ ಕೇಳಿಸುತ್ತಿದೆ. ಈ ಮಾತು ಕೇಳುತ್ತಿರುವ ಭಕ್ತರಲ್ಲಿ ಯಾರಾದರೂ ತುಂಬ ಕಷ್ಟದಲ್ಲಿದ್ದರೆ ಸಾಯಿ ಅವರ ಕೈ ಹಿಡಿಯುತ್ತಾರೆ. ನೀನು ಇಷ್ಟು ದಿನ ಸೋತಿದ್ದೀಯ ಎಂದು ಭಾವಿಸಿದ್ದೀಯಾ? ಆದರೆ ಸಾಯಿ ಹೇಳುತ್ತಾರೆ, ಇದು ಅಂತ್ಯ ಅಲ್ಲ, ಹೊಸ ಆರಂಭ. ಇಂದು ಬೆಳಗ್ಗೆ ಸೂರ್ಯೋದಯವಾದಂತೆ ನಿನ್ನ ಜೀವನದಲ್ಲೂ ಬೆಳಕು ಬರುತ್ತದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಆಶೀರ್ವಾದ ಇರಲಿ. ಯಾರ ಮನೆಯಲ್ಲಿ ಹಣದ ತೊಂದರೆ ಇದೆಯೋ ಅವರಿಗೆ ದಾರಿ ತೆರೆದುಕೊಳ್ಳಲಿ. ಯಾರ ಮನಸ್ಸಿನಲ್ಲಿ ದುಃಖ ಇದೆಯೋ ಅವರಿಗೆ ಶಾಂತಿ ಸಿಗಲಿ. ಯಾರ ಆರೋಗ್ಯ ಸರಿಯಿಲ್ಲವೋ ಸಾಯಿ ಅವರನ್ನು ಕಾಪಾಡಲಿ. ಮಗು, ನೀನು ಒಮ್ಮೆ ಹಿಂತಿರುಗಿ ನೋಡುವ ದಿನ ಬರುತ್ತದೆ. ಆ ದಿನ ಸಾಯಿ ನನ್ನ ಬದುಕನ್ನೇ ಬದಲಿಸಿದರು ಎಂದು ಹೇಳುವೆ. ಆ ದಿನ ಬಹಳ ದೂರದಲ್ಲಿಲ್ಲ. ಸಾಯಿ ಹೇಳುತ್ತಾರೆ, ನನ್ನನ್ನು ನಂಬು, ನಿನ್ನನ್ನು ಕೈ ಬಿಡುವುದಿಲ್ಲ. ಈ ಭಾನುವಾರದ ಬೆಳಗ್ಗೆ ನಿನ್ನ ಜೀವನಕ್ಕೆ ಆಶೀರ್ವಾದದ ಆರಂಭವಾಗಲಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮಗು. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ. ಮಗು, ಕೆಲವೊಮ್ಮೆ ನೀನು ಎಲ್ಲರ ನಡುವೆ ಇದ್ದರೂ ಒಂಟಿಯಾಗಿರುವ ಅನುಭವ ಆಗುತ್ತದೆ. ನಿನ್ನ ಮನಸ್ಸಿನ ನೋವನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅನಿಸುತ್ತದೆ. ಆದರೆ ಇಂದು ಸಾಯಿಬಾಬಾ ಹೇಳುತ್ತಾರೆ, ನೀನು ಒಬ್ಬಂಟಿಯಲ್ಲ ಮಗು. ನೀನು ಮೌನವಾಗಿ ಅಳುವ ಪ್ರತಿಯೊಂದು ಕ್ಷಣದಲ್ಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಿನ್ನ ಹೃದಯದಲ್ಲಿ ಇಷ್ಟು ದಿನ ಒಂದು ಆಸೆ ಇತ್ತು, ನನ್ನ ಕುಟುಂಬ ಸುಖವಾಗಿರಲೆಂದು ನೀನು ದೇವರನ್ನು ಕೇಳುತ್ತಿದ್ದೆ. ಸಾಯಿ ಹೇಳುತ್ತಾರೆ, ನಿನ್ನ ಆ ಪ್ರಾರ್ಥನೆ ಇಂದು ನನ್ನ ಹೃದಯ ತಲುಪಿದೆ. ಇಷ್ಟು ದಿನ ನಿನ್ನ ಮನೆಗೆ ಬಂದ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹಣದ ಸಮಸ್ಯೆಯಿಂದ ಕಣ್ಣೀರು ಹಾಕಿದ ದಿನಗಳು ದೂರವಾಗುತ್ತವೆ. ನಿನ್ನ ಕೈಯಲ್ಲಿ ಹಣ ನಿಲ್ಲುತ್ತದೆ. ನಿನ್ನ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ನಿನ್ನ ಜೀವನವನ್ನು ನೋಡಿ ನಿನ್ನನ್ನು ತಿರಸ್ಕರಿಸುವವರೇ ಆಶ್ಚರ್ಯಪಡುತ್ತಾರೆ. ಮಗು,
ನೀನು ಅನೇಕ ಬಾರಿ ಕುಗ್ಗಿದ್ದೀಯಾ, ನನಗೆ ಯಾಕೆ ಇಷ್ಟು ಕಷ್ಟ ಎಂದು ರಾತ್ರಿ ಕತ್ತಲಲ್ಲಿ ಅತ್ತಿದ್ದೀಯಾ. ಆ ಸಮಯದಲ್ಲಿ ಕೂಡ ಸಾಯಿ ನಿನ್ನ ಜೊತೆ ಇದ್ದರೂ ನೀನು ಬಿದ್ದಾಗ ಎತ್ತಿದ ಶಕ್ತಿ ಸಾಯಿ, ನೀನು ಮುರಿದಾಗ ಧೈರ್ಯ ಕೊಟ್ಟ ಶಕ್ತಿ ಸಾಯಿ. ಇಂದು ಭಾನುವಾರದ ಈ ಪವಿತ್ರ ಬೆಳಗ್ಗೆ ಸಾಯಿ ನಿನ್ನ ಮನೆ ಬಾಗಿಲಿಗೆ ಆಶೀರ್ವಾದ ಕಳಿಸಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ಯಾರಾದರೂ ತುಂಬ ದುಃಖದಲ್ಲಿದ್ದರೆ ಸಾಯಿ ಅವರ ಮನಸ್ಸಿಗೆ ಶಾಂತಿ ಕೊಡಲಿ. ಯಾರ ಕೈ ಖಾಲಿಯಾಗಿದೆಯೋ ಅವರ ಜೀವನಕ್ಕೆ ಸಮೃದ್ಧಿ ಬರಲಿ. ಯಾರ ಮನೆಯಲ್ಲಿ ಜಗಳ ಇದೆ ಅಲ್ಲಿ ಪ್ರೀತಿ ಮತ್ತು ಸಂತೋಷ ತುಂಬಲಿ. ಸಾಯಿ ಹೇಳುತ್ತಾರೆ, ನೀನು ಕಳೆದುಕೊಂಡದಕ್ಕಿಂತ ದೊಡ್ಡ ಸಂತೋಷ ನಿನಗೆ ಸಿಗಲಿದೆ ಮಗು. ಆದ್ದರಿಂದ ಇನ್ನು ಮುಂದೆ ಭಯ ಬೇಡ. ಅಳುವ ದಿನಗಳು ಕಡಿಮೆಯಾಗುತ್ತವೆ, ನಗುವ ದಿನಗಳು ಶುರುವಾಗುತ್ತವೆ. ಈ ಮಾತು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತರಿಗೂ ಸಾಯಿ ಆಶೀರ್ವಾದ ಸಿಗಲಿ. ಮಗು, ನಿನ್ನ ಹೃದಯದಲ್ಲಿ ಇಷ್ಟು ದಿನ ಮೌನವಾಗಿ ಉಳಿದಿದ್ದ ಪ್ರಾರ್ಥನೆಗಳನ್ನು ಸಾಯಿಬಾಬಾ ಇಂದು ಕೇಳುತ್ತಿದ್ದಾರೆ. ನೀನು ಕೆಲವೊಮ್ಮೆ ಎಲ್ಲವನ್ನು ಬಿಟ್ಟು ಹೋಗಬೇಕು ಎಂದು ಯೋಚಿಸಿದ್ದೀಯಾ. ಜೀವನ ತುಂಬ ಕಷ್ಟವಾಗಿದೆ ಎಂದು ಅನಿಸಿಕೊಂಡಿದ್ದೀಯಾ. ಆದರೆ ಆ ಕ್ಷಣದಲ್ಲಿ ಸಾಯಿ ನಿನ್ನ ಪಕ್ಕದಲ್ಲೇ ನಿಂತಿದ್ದರು. ಸಾಯಿ ಹೇಳುತ್ತಾರೆ, ನೀನು ಇನ್ನೂ ಬಲವಾಗಿದ್ದೀಯ ಮಗು. ನಿನ್ನ ಕಣ್ಣೀರಿನ ಹಿಂದೆ ಒಂದು ದೊಡ್ಡ ಅದ್ಭುತ ಅಡಗಿದೆ. ನೀನು ಅನುಭವಿಸಿದ ಪ್ರತಿಯೊಂದು ನೋವು ವ್ಯರ್ಥವಾಗುವುದಿಲ್ಲ. ನೀನು ಮೌನವಾಗಿ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಬರುತ್ತಿದೆ. ಇಂದು ಈ ಭಾನುವಾರದ ಪವಿತ್ರ ಬೆಳಗ್ಗೆ ಸಾಯಿ ನಿನ್ನ ಜೀವನಕ್ಕೆ ಹೊಸ ಬೆಳಕು ಕಳಿಸಿದ್ದಾರೆ. ನಿನ್ನ ಮನೆಗೆ ಬರಲಿರುವ ಸಂತೋಷದ ಬಗ್ಗೆ ಈಗಲೇ ದೇವರು ಕೆಲಸ ಮಾಡುತ್ತಿದ್ದಾರೆ. ನೀನು ಊಹಿಸದ ರೀತಿಯಲ್ಲಿ ಒಳ್ಳೆಯ ಸುದ್ದಿ ಬರುತ್ತದೆ. ಯಾರೋ ನಿನ್ನನ್ನು ಕೆಳಗೆಳೆಯಲು ಪ್ರಯತ್ನಿಸಿದ್ದಾರೆ, ಆದರೆ ಸಾಯಿ ಆಶೀರ್ವಾದ ಇರುವವರನ್ನು ಯಾರೂ ಸೋಲಿಸಲಾರರು. ಮಗು, ಇಷ್ಟು ದಿನ ನಿನ್ನ ಅದೃಷ್ಟ ಮಲಗಿತ್ತು, ಈಗ ಅದು ಎಚ್ಚರಗೊಳ್ಳುತ್ತಿದೆ. ನಿನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ವಿಳಂಬಕ್ಕೂ ಒಂದು ಕಾರಣ ಇತ್ತು. ಯಾಕಂದರೆ ಸಾಯಿ ನಿನಗಾಗಿ ಇನ್ನೂ ದೊಡ್ಡ ಸಂತೋಷವನ್ನು ಸಿದ್ಧಪಡಿಸುತ್ತಿದ್ದರು. ಒಂದು ದಿನ ನೀನು ಹಿಂದೆ ತಿರುಗಿ ನೋಡುತ್ತಾ ಅಳುವೆ, ಆದರೆ ಆ ಕಣ್ಣೀರು ದುಃಖವಾಗಿರುವುದಿಲ್ಲ, ಸಂತೋಷದ ಕಣ್ಣೀರು ಆಗಿರುತ್ತದೆ. ಸಾಯಿ ನನ್ನನ್ನು ಕೈ ಬಿಡಲಿಲ್ಲ ಎಂದು ಹೇಳುವೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಆಶೀರ್ವಾದ ಸಿಗಲಿ. ಯಾರ ಮನಸ್ಸಿನಲ್ಲಿ ಭಯ ಇದೆಯೋ ಅದು ದೂರವಾಗಲಿ. ಯಾರ ಜೀವನದಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಬೆಳಕು ಬರಲಿ. ಸಾಯಿ ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ ಮಗು. ಇನ್ನು ಮುಂದೆ ನಿನ್ನ ಬದುಕಿನಲ್ಲಿ ಅದ್ಭುತಗಳು ನಡೆಯಲಿವೆ. ಮಗು, ಇಂದು ಸಾಯಿಬಾಬಾ ನಿನ್ನ ಮುಖದಲ್ಲಿ ನಗುವನ್ನು ನೋಡಲು ಬಯಸುತ್ತಾರೆ. ಇಷ್ಟು ದಿನ ನೀನು ಅತ್ತ ದಿನಗಳು ಸಾಕಾಯಿತು, ಇನ್ನು ಮುಂದೆ ಸಂತೋಷದ ದಿನಗಳು ಆರಂಭವಾಗುತ್ತವೆ. ಸಾಯಿ ಹೇಳುತ್ತಾರೆ, ನಿನ್ನ ಮನೆಗೆ ಶುಭ ಸಮಯ ಬರುತ್ತಿದೆ ಮಗು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಡೆಯಲು ಆರಂಭವಾಗುತ್ತವೆ. ನೀನು ಕಾಯುತ್ತಿದ್ದ ಸುದ್ದಿ ಬೇಗನೆ ನಿನ್ನ ಕಿವಿಗೆ ಬೀಳುತ್ತದೆ. ಆ ಸುದ್ದಿ ಕೇಳಿ ನಿನ್ನ ಹೃದಯ ಸಂತೋಷದಿಂದ ತುಂಬುತ್ತದೆ. ಮಗು, ನೀನು ಇಷ್ಟು ದಿನ ಸೋತಿದ್ದೀಯಾ ಎಂದು ಭಾವಿಸಿದ್ದೀಯಾ. ಆದರೆ ಸಾಯಿ ಹೇಳುತ್ತಾರೆ, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಈಗ ಆರಂಭವಾಗುತ್ತಿದೆ. ಈ ಭಾನುವಾರದ ಬೆಳಗ್ಗೆ ಸಾಯಿ ನಿನ್ನ ಮನೆಗೆ ಆಶೀರ್ವಾದದ ದೀಪ ಹಚ್ಚಿದ್ದಾರೆ. ಆ ದೀಪ ನಿನ್ನ ಜೀವನದ ಕತ್ತಲನ್ನು ದೂರ ಮಾಡುತ್ತದೆ. ನಿನ್ನ ಮನಸ್ಸಿಗೆ ಹೊಸ ಶಕ್ತಿ ಬರುತ್ತದೆ. ನಿನ್ನ ಕನಸುಗಳಿಗೆ ಹೊಸ ದಾರಿ ಸಿಗುತ್ತದೆ. ಯಾರಾದರೂ ಇಂದು ತುಂಬ ನಿರಾಶೆಯಿಂದ ಈ ವಿಡಿಯೋ ನೋಡುತ್ತಿದ್ದರೆ ಸಾಯಿಯವರ ಮನಸ್ಸಿನಲ್ಲಿ ಭರವಸೆ ತುಂಬಲಿ. ಯಾರಾದರೂ ಹಣದ ಸಮಸ್ಯೆಯಿಂದ ಕಷ್ಟಪಡುತ್ತಿದ್ದರೆ ಅವರ ಜೀವನದಲ್ಲಿ ಸಮೃದ್ಧಿ ಬರಲಿ. ಯಾರ ಮನೆಯಲ್ಲಿ ಶಾಂತಿ ಇಲ್ಲವೋ ಅಲ್ಲಿ ಪ್ರೀತಿ, ನಗು ಮತ್ತು ಸಂತೋಷ ತುಂಬಲಿ. ಮಗು, ನೀನು ಸಾಯಿ ಮೇಲೆ ಇಟ್ಟ ನಂಬಿಕೆ ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರತಿಯೊಂದು ಒಳ್ಳೆಯ ಹೃದಯ ಪ್ರಾರ್ಥನೆ ದೇವರ ಬಳಿಗೆ ತಲುಪಿದೆ. ಒಂದು ದಿನ ನೀನು ನಗುತ್ತಾ ಹೇಳುವೆ, ಆ ಸಮಯದಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದೆ, ಆದರೆ ಸಾಯಿ ಬಾಬಾ ನನ್ನ ಬದುಕಿಗೆ ಬೆಳಕು ತಂದರು. ಆ ದಿನ ಬಹಳ ಹತ್ತಿರದಲ್ಲಿದೆ ಮಗು. ಆದ್ದರಿಂದ ಇಂದು ಸಂತೋಷವಾಗಿ ನಗು. ಸಾಯಿ ನಿನ್ನ ಜೊತೆ ಇದ್ದಾರೆ. ಮಗು, ನಿನ್ನ ಹೃದಯದಲ್ಲಿ ಇಷ್ಟು ದಿನ ಮೌನವಾಗಿ ಉಳಿದ ನೋವನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ನೀನು ಹೊರಗೆ ಎಲ್ಲರ ಮುಂದೆ ನಗುತ್ತಿದ್ದೀಯಾ, ಆದರೆ ಒಳಗೆ ಮಾತ್ರ ತುಂಬ ಕಷ್ಟ ಅನುಭವಿಸುತ್ತಿದ್ದೀಯಾ. ಸಾಯಿ ಹೇಳುತ್ತಾರೆ, ನಿನ್ನ ಮೌನ ಕಣ್ಣೀರಿನ ಬೆಲೆ ನನಗೆ ಗೊತ್ತು. ಮಗು, ಇಷ್ಟು ದಿನ ನೀನು ಕಾಯುತ್ತಿದ್ದ ಉತ್ತರ ಈಗ ಬರುತ್ತಿದೆ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಈ ಬೆಳಗ್ಗೆ ಸಾಯಿ ನಿನ್ನ ಕೈ ಹಿಡಿದು ಹೇಳುತ್ತಾರೆ, ಭಯಪಡಬೇಡ, ನಿನ್ನ ಮುಂದಿನ ದಿನಗಳು ಸಂತೋಷದಿಂದ ತುಂಬಿರುತ್ತವೆ. ನೀನು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರುತ್ತದೆ.
ನೀನು ನಿನ್ನ ಮನಸ್ಸಿನಲ್ಲಿ ಹೊಸ ಆಸೆ ಹುಟ್ಟುತ್ತದೆ. ನಿನ್ನ ಜೀವನವನ್ನು ನೋಡಿ ಇತರರು ಆಶ್ಚರ್ಯಪಡುತ್ತಾರೆ. ಮಗು, ಇಷ್ಟು ದಿನ ನಿನ್ನನ್ನು ಅಳಿಸಿದವರು ಕೂಡ ಒಂದು ದಿನ ನಿನ್ನ ಸಂತೋಷ ನೋಡಿ ಮೌನವಾಗುತ್ತಾರೆ. ಸಾಯಿ ಆಶೀರ್ವಾದ ಇರುವ ಜಾಗದಲ್ಲಿ ಸೋಲು ಶಾಶ್ವತವಾಗುವುದಿಲ್ಲ. ನಿನ್ನ ಮನೆಗೆ ಬರಲಿರುವ ಸಂತೋಷದ ಸುದ್ದಿ ಈಗಲೇ ದಾರಿಯಲ್ಲಿ ಇದೆ. ನಿನ್ನ ಕುಟುಂಬದಲ್ಲಿ ಮತ್ತೆ ನಗು ಕೇಳಿಸುತ್ತದೆ. ಯಾರಾದರೂ ಈ ವಿಡಿಯೋ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದರೆ ಸಾಯಿ ಅವರ ನೋವನ್ನು ದೂರ ಮಾಡಲಿ. ಯಾರ ಮನಸ್ಸು ಮುರಿದಿದೆಯೋ ಅವರಿಗೆ ಹೊಸ ಧೈರ್ಯ ಸಿಗಲಿ. ಯಾರ ಕನಸುಗಳು ಅರ್ಧದಲ್ಲಿ ನಿಂತಿದೆಯೋ ಅವರಿಗೆ ಯಶಸ್ಸಿನ ದಾರಿ ತೆರೆದುಕೊಳ್ಳಲಿ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನಕ್ಕೆ ಬರಲಿರುವ ಸಂತೋಷವನ್ನು ನೋಡಿ ನೀನೇ ಅಚ್ಚರಿಪಡುವೆ ಮಗು. ಆದ್ದರಿಂದ ಇನ್ನು ಮುಂದೆ ನಿರಾಶೆ ಬೇಡ. ನೀನು ಸಾಯಿ ಆಶೀರ್ವಾದ ಪಡೆದ ಮಗು. ಈ ಭಾನುವಾರ ಬೆಳಗ್ಗೆ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು ಆರಂಭವಾಗಲಿ. ಮಗು, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಒಂದು ಲೈಕ್ ಮಾಡಿ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ದಿವ್ಯ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ನಿಮ್ಮ ಮನೆಗೆ ಸಂತೋಷ, ಆರೋಗ್ಯ, ಹಣ ಮತ್ತು ಶಾಂತಿ ಕರುಣಿಸಲಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಬದುಕಿನಲ್ಲಿ ಅದ್ಭುತಗಳು ನಡೆಯಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭೋದಯ, ಶುಭ ದಿನ.